ವೀಕ್ಷಕರೇ ನಮಸ್ಕಾರ. ನಟ ದರ್ಶನ್ ಇವತ್ತು ಸೋಷಿಯಲ್ ಬಾಕ್ಸ್ನಲ್ಲಿ ಮತ್ತೆ ಸುದ್ದಿಯಲ್ಲಿದ್ದಾರೆ. ದರ್ಶನ್ ಮತ್ತೆ ಸುದ್ದಿಗೆ ಬರೋದಕ್ಕೆ ಪ್ರಮುಖ ಕಾರಣ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಫೋಟೋ ರಿಲೀಸ್ ಆಗಿದೆ. ಫೋಟೋ ಹಿಂದೆ ಕೂಡ ರಿಲೀಸ್ ಆಗಿತ್ತು, ಆದರೆ ಇವತ್ತು ರಿಲೀಸ್ ಆಗಿರೋ ಫೋಟೋ ತುಂಬಾ ವಿಶೇಷವಾದದ್ದು. ಪವಿತ್ರ ಗೌಡ ಮತ್ತು ದರ್ಶನ್ ಅವರಿಗೆ ಮದುವೆ ಆಗಿದೆಯಾ ಈ ಸಂಶಯವನ್ನು ಇವತ್ತು ರಿಲೀಸ್ ಆಗಿರುವ ಫೋಟೋ ಹುಟ್ಟು ಹಾಕ್ತಾ ಇದೆ. ಇಬ್ಬರು ಕೂಡ ಮದುಮಕ್ಕಳಂತೆ ಸಿಂಗಾರಗೊಂಡಿದ್ದಾರೆ. ಅದರಲ್ಲೂ ಕೂಡ ಪವಿತ್ರ ಗೌಡ ಅವರ ಕುತ್ತಿಗೆಯಲ್ಲಿ ತಾಳಿ ಇದೆ. ದರ್ಶನ್ ಬಿಳಿ ಶರ್ಟನ್ನು ಧರಿಸಿದ್ದಾರೆ. ಸಾರಿಯಲ್ಲಿ ಪವಿತ್ರ ಗೌಡ ಅವರು ಕಂಗೊಳಿಸ್ತಾ ಇದ್ದಾರೆ. ಇದು 10 ವರ್ಷದ ಹಿಂದಿನ ಮದುವೆಯ ಫೋಟೋ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಚರ್ಚೆ ಆಗ್ತಾ ಇದೆ. ದರ್ಶನ್ ಮತ್ತು ಪವಿತ್ರ ಗೌಡ ಅವರಿಗೆ ಸಂಬಂಧ ಇತ್ತು ಅನ್ನೋದು ಈ ಹಿಂದೆ ಹಲವಾರು ಫೋಟೋಗಳು, ಅದರಲ್ಲೂ ದರ್ಶನ್ ಅವರ ಫಾರ್ಮಲ್ ಹೌಸಲ್ಲಿರ್ತಕ್ಕಂಥ ಒಂದು ಫೋಟೋ ರಿಲೀಸ್ ಆಗಿತ್ತು. ಆ ನಂತರದಲ್ಲಿ ಬೇರೆ ಬೇರೆ ದರ್ಶನ್ ಅವರ ಜೊತೆಗಿರುವ ಫೋಟೋ, ಪವಿತ್ರ ಗೌಡ ಅವರ ಫೋಟೋ ರಿಲೀಸ್ ಆಗಿತ್ತು. ಆದರೆ ಇವತ್ತಿನ ಫೋಟೋದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಅವರು ಮದುವೆ ಆಗಿದ್ದಾರೆ ಅನ್ನೋ ಸ್ಪಷ್ಟತೆಯನ್ನು ಈ ಒಂದು ಫೋಟೋ ನೀಡ್ತಾ ಇದೆ. ಈ ಕಾರಣಕ್ಕಾಗಿಯೇ ದರ್ಶನ್ ಮತ್ತು ಪವಿತ್ರ ಗೌಡ ಅವರು ಮದುವೆ ಆಗಿದ್ದಾರೆ ಅಂತಕ್ಕಂಥ ಚರ್ಚೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಇವತ್ತು ರಿಲೀಸ್ ಆಗಿರೋ ಫೋಟೋದ ವಿಶೇಷತೆ ಏನಂದರೆ ಇದು ಸೆಲ್ಫಿ ಇದೆ. ಜೊತೆಗೆ ದರ್ಶನ್ ಒಂದು ಕಡೆ ಮಲ್ಕೊಂಡಿದ್ದಾರೆ, ಅವರಿಗೆ ಪವಿತ್ರ ಗೌಡ ಅವರು ಊಟ ಮಾಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಇಬ್ಬರು ಕೂಡ ಜೊತೆಗೆ ಇರುವಂತಹ ಫೋಟೋ. ಹೀಗೆ ಇಬ್ಬರು ಕೂಡ ಸಂಭ್ರಮದಲ್ಲಿ ಇರುವಂತಹ ಫೋಟೋ ಇವತ್ತು ರಿಲೀಸ್ ಆಗಿದೆ. ಈ ಕಾರಣಕ್ಕಾಗಿ ಇವತ್ತು ರಿಲೀಸ್ ಆಗಿರೋ ಫೋಟೋ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇದೆ. ಹಿಂದೆ ತುಂಬ ಸಾರಿ ಚರ್ಚೆ ಆಗ್ತಾ ಇತ್ತು, ದರ್ಶನ್ ಅವರು ಒಬ್ಬ ಪತ್ನಿ ವಿಜಯಲಕ್ಷ್ಮಿ ಅವರು ಇರುವಾಗಲೇ ಇನ್ನೊಂದು ಮದುವೆ ಆಗಿದ್ದಾರಾ ಅಂತಕ್ಕಂಥ ಚರ್ಚೆಗಳೆಲ್ಲ ಶುರುವಾಗಿತ್ತು. ಈಗ ಇದು ಇನ್ನಷ್ಟು ಈ ವಿಚಾರಕ್ಕೆ, ದರ್ಶನ್ ಅವರು ಎರಡನೇ ಮದುವೆ ಆಗಿದ್ದಾರೆ ಅಂತಕ್ಕಂಥ ವಿಚಾರಕ್ಕೆ ಸ್ಪಷ್ಟತೆಯನ್ನು ಕೊಡ್ತಾ ಇದೆ. ಆದರೆ ಇದು ಕೋರ್ಟಿಗೆ ಹೋಗುತ್ತೋ, ನ್ಯಾಯಾಲಯದಲ್ಲಿ ಈ ವಿಚಾರ ಚರ್ಚೆಗೆ ಬರುತ್ತೋ ಅನ್ನೋ ವಿಷಯಕ್ಕಿಂತ ಈ ಕೇಸ್ ತುಂಬ ಇಂಪಾರ್ಟೆಂಟ್ ಆಗೋದು ವಿಜಯಲಕ್ಷ್ಮಿ ಅವರು ಮಾತಾಡಿದಾಗ ಮಾತ್ರ. ಇಲ್ಲದೇ ಇದ್ದರೆ ಇದು ಸೈಲೆಂಟ್ ಆಗುತ್ತೆ. ವಿಜಯಲಕ್ಷ್ಮಿ ಅವರು ಗೊತ್ತಿರುವ ಹಾಗೆ ದರ್ಶನ್ ಅವರು ರೇಣುಕಾಸ್ವಾಮಿ ಅವರ ಕೇಸ್ನಲ್ಲಿ ಸಿಕ್ಕಾಕೊಂಡ್ರ ನಂತರ ಅವರನ್ನು ಬಿಡಿಸೋದಕ್ಕಾಗಿ ಅವರ ಹಿಂದೆ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಈಗ ಮತ್ತೆ ವಿಜಯಲಕ್ಷ್ಮಿ ಅವರು ಈ ಕೇಸನ್ನು, ಪವಿತ್ರ ಗೌಡ ಅವರಿಗೆ ಮದುವೆ ಆಗಿದೆ ಅಂತಕ್ಕಂಥ ಕೇಸನ್ನು ತುಂಬ ಇಂಪಾರ್ಟೆಂಟ್ ಕೊಡ್ತಾರೆ ಅನಿಸೋದಿಲ್ಲ. ಹಾಗಾಗಿ ಇವತ್ತಿನ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ದರ್ಶನ್ ಅವರು ಎರಡನೇ ಮದುವೆ ಆಗಿದ್ದಾರಾ ಈ ಪ್ರಶ್ನೆ ತುಂಬ ಹಿಂದೆನೇ ಓಡಾಡ್ತಾ ಇತ್ತು. ವಿಜಯಲಕ್ಷ್ಮಿ ಅವರು ಪತ್ನಿ ಆಗಿರುವ ಸಂದರ್ಭದಲ್ಲಿ ದರ್ಶನ್ ಅವರು ಇನ್ನೊಂದು ಮದುವೆ ಆಗಿದ್ದಾರಾ, ಎರಡನೇ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ, ಆಗಿರುವಾಗ ಇನ್ನೊಂದು ಪವಿತ್ರ ಗೌಡ ಅವರನ್ನು ಮದುವೆ ಆಗಿದ್ದಾರಾ ಅಂತಕ್ಕಂಥ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು. ಆದರೆ ಈಗ ಈ ಫೋಟೋ ರಿಲೀಸ್ ಆಗಿದೆಯಲ್ಲ, ಈ ಫೋಟೋದಿಂದಾಗಿ ದರ್ಶನ್ ಅವರು ಪವಿತ್ರ ಗೌಡ ಅವರನ್ನು ಮದುವೆ ಆಗಿದ್ದಾರೆ ಅನ್ನೋದಕ್ಕೆ ಮತ್ತಷ್ಟು ಒಂದು ಸಾಕ್ಷಿ ಸಿಕ್ಕಂತೆ ಆಗಿದೆ. ದರ್ಶನ್ ಈಗ ಜೈಲಲ್ಲಿದ್ದಾರೆ. ಇದಕ್ಕೆ ಗೊತ್ತಿರುವ ಹಾಗೆ ರೇಣುಕಾಸ್ವಾಮಿ ಅವರ ಹತ್ಯೆಯ ಕಾರಣಕ್ಕಾಗಿ ದರ್ಶನ್ ಅವರು ಜೈಲಲ್ಲಿದ್ದಾರೆ. ಆದರೆ ಎಲ್ಲರೂ ಕೂಡ ಅಂದ್ಕೊಂಡಿರೋದು ಒಂದಷ್ಟು ಸತ್ಯವೂ ಹೌದು, ಪವಿತ್ರ ಗೌಡ ಅವರ ಕಾರಣಕ್ಕಾಗಿಯೇ ದರ್ಶನ್ ಅವರು ಜೈಲಲ್ಲಿದ್ದಾರೆ ಅನ್ನೋ ವಾದ ಕೂಡ ಇದೆ. ಇದರ ಜೊತೆಗೆ ಗಮನಿಸಬೇಕಾಗಿರುವಂಥದ್ದು, ಜಗ್ಗುದಾದ ಸಿನಿಮಾದ ಆಡಿಷನ್ ಟೈಮಲ್ಲಿ ದರ್ಶನ್ ಅವರನ್ನು ಭೇಟಿಯಾದಂತಹ ಪವಿತ್ರ ಗೌಡ ಇವತ್ತಿನ ಫೋಟೋ ರಿಲೀಸ್ ಆಗಿದೆಯಲ್ಲ, ಅಲ್ಲಿ ತನಕದ ಒಂದು ಸಂಬಂಧ ಇದೀಗ ದರ್ಶನ್ ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ. ಅದರ ಜೊತೆಗೆ ಅವರ ಕುಟುಂಬಕ್ಕೂ ಕೂಡ ಒಂದಷ್ಟು ಇರಿಸು ಮುರಿಸನ್ನು ಉಂಟು ಮಾಡ್ತಾ ಇದೆ. ಒಂದು ಕಡೆ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಫೋಟೋದ ವಿಷಯ, ಇನ್ನೊಂದು ಕಡೆ ವಿನೀಶ್ ದರ್ಶನ್ ಅವರ ಪುತ್ರ, ಅವರ ಬರ್ತ್ಡೇ ಇವತ್ತು. ಆದರೆ ದರ್ಶನಿಗೆ ತನ್ನ ಮಗನ ಹುಟ್ಟುಹಬ್ಬದಲ್ಲಿ ಭಾಗವಹಿಸೋದಕ್ಕೆ ಆಗ್ತಾ ಇಲ್ಲ, ಜೈಲಲ್ಲಿದ್ದಾರೆ. ಸೊ ಈ ಬಗ್ಗೆ ವಿಜಯಲಕ್ಷ್ಮಿ ಅವರು, ದರ್ಶನ್ ಅವರ ಪತ್ನಿ, ಅವರು ಇವತ್ತೊಂದು ಮಗನಿಗೆ ಶುಭಾಶಯವನ್ನು ಕೋರುವಂತಹ ಟ್ವೀಟನ್ನು ಮಾಡಿದ್ದಾರೆ. ಅದರಲ್ಲಿ ದರ್ಶನ್, ವಿನೀಶ್ ಮತ್ತು ವಿಜಯಲಕ್ಷ್ಮಿ ಜೊತೆಗಿರುವಂತಹ ಫೋಟೋವನ್ನು ರಿಲೀಸ್ ಮಾಡಿದ್ದಾರೆ. ಫ್ಯಾನ್ಸ್ ಕೂಡ ದರ್ಶನ್ ಪುತ್ರನಿಗೆ ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡ್ತಾ ಇದ್ದಾರೆ. ಜೊತೆಗೆ ವಿನೀಶ್ ಇದ್ದು ಇತ್ತೀಚೆಗೆ ಒಂದು ಫೋಟೋಶೂಟ್ ಕೂಡ ರಿಲೀಸ್ ಆಗಿತ್ತು. ಸಿನಿಮಾಕ್ಕೆ ಬರ್ತಾರಾ ಅಂತಕ್ಕಂಥ ಕುತೂಹಲ ಕೂಡ ಫ್ಯಾನ್ಸ್ಗಳಲ್ಲಿ ಇದೆ. ಇನ್ನೊಂದು ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಕೂಡ ಇವತ್ತು ಚಾರ್ಜ್ ಫ್ರೇಮ್ ಆಗೋದ್ರಲ್ಲಿ ಇತ್ತು. ಆದರೆ ಬರೀ 15 ಆರೋಪಿಗಳು ಮಾತ್ರ ಇವತ್ತು ಭಾಗಿಯಾಗಿದ್ದರು. 2 ಆರೋಪಿಗಳು ಗೈರಾಗಿ ಹೋದರು. ಈ ಕಾರಣಕ್ಕಾಗಿ ನವೆಂಬರ್ 3ಕ್ಕೆ ಎಲ್ಲ ಆರೋಪಿಗಳು ಹಾಜರಿರಬೇಕು ಅಂತಕ್ಕಂಥ ಆದೇಶವನ್ನು, ಸೂಚನೆಯನ್ನು ನ್ಯಾಯಾಲಯ ಕೊಟ್ಟಿದೆ. ಒಂದು ವೇಳೆ ನವೆಂಬರ್ 3ಕ್ಕೆ ಬರದೇ ಇದ್ದರೆ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ಬೋದು ಅಂತಕ್ಕಂಥದ್ದು ಈಗ ಸ್ಪಷ್ಟ ಸೂಚನೆಯನ್ನು ನ್ಯಾಯಾಲಯ ಕೊಟ್ಟಿದೆ. ಇಲ್ಲದೇ ಇದ್ದರೆ ಅವರು ಬರ್ತಾ ಇದ್ದರೆ ಇವತ್ತೇ ಚಾರ್ಜ್ ಫ್ರೇಮ್ ಆಗ್ತಾ ಇತ್ತು. ಈ ಕೇಸ್ ಮತ್ತಷ್ಟು ಈ ಕಾರಣಕ್ಕಾಗಿಯೇ ವಿಳಂಬ ಆಗ್ತಾ ಇದೆ. ವೈಯಕ್ತಿಕ ಕಾರಣಕ್ಕಾಗಿ 2 ಆರೋಪಿಗಳು ಇವತ್ತು ಬಂದಿರಲಿಲ್ಲ. ಮತ್ತು ಇದೀಗ ನವೆಂಬರ್ 3ಕ್ಕೆ ಚಾರ್ಜ್ ಫ್ರೇಮ್ ಆಗುವಂತಹ ಸ್ಪಷ್ಟ ಆಗಲೇಬೇಕು. ಯಾಕಂದರೆ ಈಗಾಗಲೇ ನ್ಯಾಯಾಲಯದ ಸೂಚನೆ ಇದೆ, ಎಲ್ಲರೂ ಬರದೇ ಇದ್ದರೆ
ಬಂಧಿಸಿ ತರುವಂಥ ವ್ಯವಸ್ಥೆ ಕೂಡ ನ್ಯಾಯಾಲಯ ಮಾಡ್ಬೋದು. ಈ ಕಾರಣಕ್ಕಾಗಿ ನವೆಂಬರ್ 3ಕ್ಕೆ ಚಾರ್ಜ್ ಫ್ರೇಮ್ ಆಗಿಯೇ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಚಾರ. ಇನ್ನೊಂದು ಕಡೆ ದರ್ಶನ್ ಅವರ ಡೆವಿಲ್ ಸಿನಿಮಾ ಇದೆ. ಈ ಡೆವಿಲ್ ಸಿನಿಮಾದ ಸೈಲೆಂಟ್ ಪ್ರಮೋಷನ್ ಎಲ್ಲ ಕಡೆ ನಡೀತಾ ಇದೆ. ಒಟ್ಟಿನಲ್ಲಿ ಇವತ್ತು ದರ್ಶನ್ ಅವರು 3 ಕೇಸ್ಗಳ ಕಾರಣಕ್ಕಾಗಿ ಸೋಷಿಯಲ್ ಬಾಕ್ಸ್ನಲ್ಲಿ ಸುದ್ದಿಯಲ್ಲಿದ್ದಾರೆ. ಒಂದು, ಪವಿತ್ರ ಗೌಡ ಮತ್ತು ದರ್ಶನ್ ಅವರ ಮದುವೆಯ ಫೋಟೋ ಅಂತಕ್ಕಂಥದ್ದು ವೈರಲ್ ಆಗ್ತಾ ಇದೆ. ಇನ್ನೊಂದು ಕಡೆಗೆ ವಿನೀಶ್ ಬರ್ತ್ಡೇ, ಪುತ್ರನ ಬರ್ತ್ಡೇ, ಅದರಲ್ಲಿ ಭಾಗವಹಿಸೋದಕ್ಕೆ ಆಗ್ತಾ ಇಲ್ಲ. ಇನ್ನೊಂದು ಕಡೆ ಟೆಕ್ನಿಕಲ್ ಪಾಯಿಂಟ್, ರೇಣುಕಾಸ್ವಾಮಿ ಹತ್ಯೆಯ ಕಾರಣಕ್ಕಾಗಿ ಜೈಲಲ್ಲಿದ್ದಾರೆ. ಈ ವಿಷಯಕ್ಕೆ ಕೂಡ ಈ ಒಟ್ಟು 3 ಕಾರಣಕ್ಕೆ ದರ್ಶನ್ ಸುದ್ದಿಯಲ್ಲಿದ್ದಾರೆ. ಮಾನಸಿಕವಾಗಿ ಮತ್ತು ಟೆಕ್ನಿಕಲಿ ಇವತ್ತು ದರ್ಶನ್ ಅವರು ತುಂಬಾ ಇಕ್ಕಟ್ಟಿನಲ್ಲಿದ್ದಾರೆ ಇವೆಲ್ಲ ಕೇಸ್ಗಳಿಂದ ಅಂತಲೇ ಹೇಳ್ಬೋದು. ಇನ್ನೊಂದು ಮಾಹಿತಿಯೊಂದಿಗೆ ಬರ್ತೀನಿ. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.